ಎತ್ತೆತ್ತ ನೋಡಿದತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ. ಬಸವಣ್ಣನವರ ಈ ವಚನದಿಂದ ನಾವು ಇವತ್ತು ಗಣಿತದ ತರಗತಿಯನ್ನು ನಾವು ಪ್ರಾರಂಭ ಮಾಡೋಣ. ಈ ಗಣಿತದ PC ಮತ್ತು PSI ಪರೀಕ್ಷೆಗೋಸ್ಕರ ವಿಸ್ತೀರ್ಣಗಳ ಮೇಲೆ ಇನ್ನೂ ಹೆಚ್ಚಿನ ಒಂದು ಸಮಸ್ಯೆಗಳನ್ನು ಬಿಡಿಸಿ ಅಂತ ತಿಳ್ಕೊಂಡು ನಮ್ಮ ಆತ್ಮೀಯ ವಿದ್ಯಾರ್ಥಿಗಳು ಹೇಳಿದ್ದರಿಂದ ನಾವು ವಿಸ್ತೀರ್ಣದ ಮೇಲೆ ಇನ್ನಷ್ಟು ಪ್ರಶ್ನೋತ್ತರಗಳು ಹಿಂದಿನ ಪ್ರಶ್ನೆ ಪತ್ರಿಕೆಯಿಂದ ಇನ್ನಷ್ಟು ಪ್ರಶ್ನೋತ್ತರವನ್ನ ನಾನು ಸಾಲ್ವ್ ಮಾಡ್ತಾ ಇದ್ದೇನೆ. ಬನ್ನಿ ನೋಡೋಣ. ಸ್ನೇಹಿತರೆ, ಈ ವಿಸ್ತೀರ್ಣವನ್ನ ಬಿಡಿಸೋಕ್ಕಿಂತ ಮುಂಚೆ ಕಾಣಿಸ್ತಾ ಇದೆಯಲ್ಲ, ಮುಂಚೆ ನಿಮಗೆ ಒಂದಿಷ್ಟು ಬೇಸಿಕ್ಸ್ ಅನ್ನು ಹೇಳ್ತೀನಿ. ಒಂದು ವೃತ್ತದ ವಿಸ್ತೀರ್ಣ x² ಇದೆ, ಇನ್ನೊಂದು ವೃತ್ತದ್ದು 4x² ಇದೆ. ಒಂದು ವೃತ್ತದ ವಿಸ್ತೀರ್ಣ x² ಇದೆ, ಇನ್ನೊಂದು ವೃತ್ತದ ವಿಸ್ತೀರ್ಣ 4x² ಇದೆ. ಹಾಗಾದರೆ ಇದಕ್ಕಿಂತ ಇದು ಎಷ್ಟು ಪಟ್ಟು ಹೆಚ್ಚಿದೆ ಅಂದ್ರೆ 3 ಪಟ್ಟು ಹೆಚ್ಚಿದೆ. ಇದರ 4 ಪಟ್ಟು ಇದು ಇದೆ ಅಂದ್ರೆ ಇದಕ್ಕಿಂತ 3 ಪಟ್ಟು ಇದು ಹೆಚ್ಚಿದೆ. ಅದೇ 3 ಪಟ್ಟನ್ನ ಪ್ರತಿಶತದಲ್ಲಿ ಬರೀರಿ ಅಂದ್ರೆ 300% ಬರೀಬೇಕು. ಓಕೆ, ಇನ್ನೊಂದೆರಡು ಎಕ್ಸಾಂಪಲ್ ಹೇಳ್ತೀನಿ ಅಂದ್ರೆ ನಿಮಗೆ ಇದು ಕ್ಲಿಯರ್ ಆಗ್ತದೆ. ಕಾಣಿಸ್ತಾ ಇದೆಯಲ್ಲ, ಈಗ ಒಂದು ವೃತ್ತದ ವಿಸ್ತೀರ್ಣ y² ಇದೆ, ಒಂದು ವೃತ್ತದ ವಿಸ್ತೀರ್ಣ y² ಇದೆ, ಇನ್ನೊಂದು ವೃತ್ತದ ವಿಸ್ತೀರ್ಣ 5y² ಇದೆ. ಒಂದು ವೃತ್ತದ ವಿಸ್ತೀರ್ಣ y² ಇದೆ, ಇನ್ನೊಂದು ವೃತ್ತದ ವಿಸ್ತೀರ್ಣ 5y² ಇದೆ. ಹಾಗಾದ್ರೆ ಇದಕ್ಕಿಂತ ಇದು ಎಷ್ಟು ಪಟ್ಟು ಹೆಚ್ಚಿದೆ? ಎಷ್ಟು ಪಟ್ಟು ಹೆಚ್ಚಿದೆ ಅಂದ್ರೆ ಇದು ಒಂದದ, ಇದು 5 ಅದ ಅಂದ್ರೆ 4 ಪಟ್ಟು ಹೆಚ್ಚದ. ಇದು 4 ಪಟ್ಟು ಹೆಚ್ಚಿದೆ. ಅದೇ 4 ಪಟ್ಟನ್ನ ಪ್ರತಿಶತದಲ್ಲಿ ಬರೀರಿ ಅಂದ್ರೆ 400% ಅಂತ ಬರಿಬೇಕು. 400% ಅಂತ ಬರಿಬೇಕು. ಕಾಣಿಸ್ತದೆಯಲ್ಲ? ಸರಿ, ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಇಂಥದ್ದೇ. ಒಂದು ವೃತ್ತದ ವಿಸ್ತೀರ್ಣ a² ಇದೆ, ಇನ್ನೊಂದು ವೃತ್ತದ ವಿಸ್ತೀರ್ಣ 10a² ಇದೆ. ಹಾಗಾದರೆ ಇದಕ್ಕಿಂತ ಇದು ಎಷ್ಟು ಪಟ್ಟು ಹೆಚ್ಚಿದೆ ಅಂದ್ರೆ 9 ಪಟ್ಟು ಹೆಚ್ಚಿದೆ. 9 ಪಟ್ಟು ಹೆಚ್ಚಿದೆ. ಪ್ರತಿಶತದಲ್ಲಿ ಬರೀರಿ ಅಂದ್ರೆ 900%. 900% ಹೆಚ್ಚಿದೆ. 900% ಹೆಚ್ಚು ಇದೆ. ಓಕೆ, ಗೊತ್ತಾಯ್ತಾ? ಈಗ ನಾವು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿನ ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡೋಣ. ಸರಿಯಲ್ಲ ನಿಮ್ಗೆ? ನಮ್ಮೆಲ್ಲರಿಗೂ ಕಾಣಿಸ್ತಾ ಇದೆಯಲ್ಲ? ಸರಿ, ನೋಡಿ, ಈಗ ನಾವು ಏನ್ ಮಾಡ್ತಾ ಇದ್ದೇವೆ, ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿನ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಇದ್ದೇವೆ. ಓಕೆ, ಈಗ ಪ್ರಶ್ನೆಯನ್ನು ಬರಿತೀನಿ. ಒಂದು ವೃತ್ತದ ತ್ರಿಜ್ಯವನ್ನು ದ್ವಿಗುಣಗೊಳಿಸಿದರೆ ಇಂಥ ಪ್ರಶ್ನೆ ಹಿಂದೆ PSI ಯಲ್ಲಿಯೂ ಬಂದಿವೆ, ಆಮೇಲೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಇಂಥವು ಬಂದಿವೆ. ಒಂದು ವೃತ್ತದ ತ್ರಿಜ್ಯವನ್ನು ದ್ವಿಗುಣಗೊಳಿಸಿದರೆ ವಿಸ್ತೀರ್ಣದಲ್ಲಾಗುವ ಪ್ರತಿಶತ ಹೆಚ್ಚಳ ಎಷ್ಟು?
ಪ್ರತಿಶತ ಹೆಚ್ಚಳ ಎಷ್ಟು? ನೋಡಿ, ಒಂದು ವೃತ್ತದ ತ್ರಿಜ್ಯವನ್ನ ದ್ವಿಗುಣಗೊಳಿಸಿದರೆ, ಇಲ್ಲಿ ನೋಡಿ, ಒಂದು ವೃತ್ತದ ತ್ರಿಜ್ಯವನ್ನ ದ್ವಿಗುಣಗೊಳಿಸಿದರೆ ವಿಸ್ತೀರ್ಣದಲ್ಲಿ ಆಗುವ ಪ್ರತಿಶತ ಹೆಚ್ಚಳ ಎಷ್ಟು? ಓಕೆ, ಇಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾನೆ. 200%, ಬಿ 300%, ಸಿ 400%, ಡಿ 800% ಅಂತ ಕೊಟ್ಟಿರ್ತಾನೆ. ಇವು ಆಪ್ಷನ್ಸ್. ಇಂಥ ಪ್ರಶ್ನೆಗಳು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ತುಂಬಾ ಬಂದಿವೆ. ವೃತ್ತದ ಮೇಲೆ ಬಂದಿವೆ, ಇಲ್ಲ ಚೌಕದ ಮೇಲೆ ಬಂದಿವೆ. ವೃತ್ತದ ಮೇಲಾದ್ರೂ ಬಂದಿವೆ, ಇಲ್ಲ ಚೌಕದ ಮೇಲಾದ್ರೂ ಬಂದಿವೆ. ಒಂದು ವೃತ್ತದ ತ್ರಿಜ್ಯವನ್ನು ದ್ವಿಗುಣಗೊಳಿಸಿದರೆ ವಿಸ್ತೀರ್ಣದಲ್ಲಾಗುವ ಪ್ರತಿಶತ ಹೆಚ್ಚಳ ಎಷ್ಟು? ವಾಟ್ ಈಸ್ ದಿ ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್? ಕಾಣಿಸ್ತಾ ಇದೆಯಲ್ಲ? ಒಂದು ಪ್ರಶ್ನೆ ಏನಂದ್ರೆ, ಒಂದು ವೃತ್ತ ಇದೆ, ಅದರ ತ್ರಿಜ್ಯವನ್ನ ದ್ವಿಗುಣಗೊಳಿಸಿದರೆ, ದ್ವಿಗುಣ ಅಂದ್ರೆ 2 ಟೈಮ್ಸ್ ಮಾಡಿದರೆ ಆ ವಿಸ್ತೀರ್ಣದಲ್ಲಿ ಆಗುವ ಪ್ರತಿಶತ ಹೆಚ್ಚಳ ಎಷ್ಟು? ಮೊದಲು ಒಂದು ವೃತ್ತ ಇದೆ, ಒಂದು ವೃತ್ತವನ್ನು ಹಾಕ್ತೀನಿ. ಇದು ವೃತ್ತ, ಇದ್ರದ್ದು ಆರ್ ಇದೆ. ಎರಡನೇ ಕೇಸಲ್ಲಿ ಏನ್ ಹೇಳ್ತಾನ ನಾವು? ದ್ವಿಗುಣಗೊಳಿಸಿದರೆ ಅಂತಾನ. ದ್ವಿಗುಣಗೊಳಿಸಿದರೆ ಅಂದ್ರೆ 2R ಆಗ್ತದೆ. 2R ಆಗ್ತದೆ. ಆರ್ ಇದ್ದು 2R ಆಯ್ತು. ಆರ್ ಇದ್ದಾಗ ಇದ್ರದ್ದು ವಿಸ್ತೀರ್ಣ ಏನು? πr². ಏನು? πr². ಅದೇ 2R ಇದ್ದಾಗ ವಿಸ್ತೀರ್ಣ ಏನು? ಪೈ, ಇಲ್ಲಿ ಬ್ರಾಕೆಟ್ ಹಾಕ್ಬೇಕು, 2R ಬ್ರಾಕೆಟ್ ಸ್ಕ್ವೇರ್. ಈ 2R ಬ್ರಾಕೆಟ್ ಹಾಕ್ಬೇಕು ಇಲ್ಲಿ ಕಂಪಲ್ಸರಿ. ಯಾಕಂದ್ರೆ ಸ್ಕ್ವೇರ್ 2ಕ್ಕೂ ಆಗ್ಬೇಕು, ಆರಕ್ಕೂ ಆಗ್ಬೇಕು. ಅಂದ್ರೆ 4πr² ಆಯ್ತು. ನೋಡಿ, ಇದರ ವಿಸ್ತೀರ್ಣ πr² ಇದೆ, ಇದರ ವಿಸ್ತೀರ್ಣ 4πr² ಇದೆ. ಅಂದ್ರೆ ಇದಕ್ಕಿಂತ ಇದು ಎಷ್ಟು ಪಟ್ಟು ಹೆಚ್ಚಾಯ್ತು? ಇದು ಇದರ 4 ಪಟ್ಟಿದೆ. ಇದು ಇದರ 4 ಪಟ್ಟಿದೆ. ಅಂದ್ರೆ ಎಷ್ಟು ಪಟ್ಟು ಹೆಚ್ಚಾಯ್ತು? 3 ಪಟ್ಟು ಹೆಚ್ಚಾಯ್ತು. 4 ಪಟ್ಟಿದೆ, 3 ಪಟ್ಟು ಹೆಚ್ಚಾಯ್ತು. ಎಷ್ಟು ಪಟ್ಟು? ಕ್ಷಮಿಸಿ, 3 ಪಟ್ಟು ಹೆಚ್ಚಾಯ್ತು. 3 ಪಟ್ಟು ಅಂದ್ರೆ ಎಷ್ಟು ಪರ್ಸೆಂಟ್ ಅಂತ ಹೇಳಿದ್ದೆ ನಾನು? 300%. ಉತ್ತರ ಏನಾಗ್ತದೆ? ಬಿ ಉತ್ತರ ಆಗ್ತದೆ. ಉತ್ತರ ಬಿ ಆಗ್ತದೆ. ಅಂದರೆ ಒಂದು ವೃತ್ತದ ತ್ರಿಜ್ಯವನ್ನು ದ್ವಿಗುಣಗೊಳಿಸಿದರೆ ವಿಸ್ತೀರ್ಣದಲ್ಲಾಗುವ ಪ್ರತಿಶತ ಹೆಚ್ಚಳ 300%. 300%. ಕ್ವಿಕ್ಲಿ ಬರ್ಕೊಂಡ್ಬಿಡಿ, ಇದು ಮುಂದಿನ ಲೆಕ್ಕ ಮಾಡೋಣ. ಒಂದು ವೃತ್ತದಲ್ಲಿ ತ್ರಿಜ್ಯವನ್ನು ಚೇಂಜ್ ಮಾಡಿದ್ರೆ ವಾಟ್ ಈಸ್ ದ ಇಂಪ್ಯಾಕ್ಟ್ ಆನ್ ಇಟ್ಸ್ ಏರಿಯಾ? ಈಗ ಮುಂದಿನ ಪ್ರಶ್ನೆ ನೋಡೋಣ. ಈಗ ಮುಂದಿನ ಪ್ರಶ್ನೆ, ಈಗ ಒಂದು ವೃತ್ತದ ತ್ರಿಜ್ಯವನ್ನು 3 ಪಟ್ಟು ಮಾಡಿದ್ರೆ ಏನಾಗ್ತದೆ ನೋಡೋಣ. ವಾಟ್ ಈಸ್ ದ, ಇಫ್ ವಿ ಮೇಕ್ ದ ರೇಡಿಯಸ್ 3 ಟೈಮ್ಸ್, ವಾಟ್ ವಿಲ್ ಬಿ ದ ಚೇಂಜ್ ಇನ್ ದಿ ಏರಿಯಾ? ಲೆಟ್ ಅಸ್ ಸಿ. ಓಕೆ, ಪ್ರಶ್ನೆ ನಾನೇನು ಚೇಂಜ್ ಮಾಡಿದೆ? ಒಂದು ವೃತ್ತದ ತ್ರಿಜ್ಯವನ್ನು 3 ಪಟ್ಟು ಹೆಚ್ಚಿಸಿದರೆ, 3 ಪಟ್ಟು ಮಾಡಿದರೆ 3 ಪಟ್ಟು ಮಾಡಿದರೆ, ಸಿ ವಿ ಆರ್ ಇನ್ಕ್ರೀಸಿಂಗ್ ದಿ ರೇಡಿಯಸ್ ಹಿಯರ್. ಸೊ ಆರ್ ಇದು 3R ಆಗ್ತದೆ. ವಾಟ್ ಈಸ್ ದ ಇಂಪ್ಯಾಕ್ಟ್ ಆನ್ ಇಟ್ಸ್ ಏರಿಯಾ? ಲೆಟ್ ಅಸ್ ಸಿ. ಇಲ್ಲಿ ಆಪ್ಷನ್ಸ್ ಬರೀತೀನಿ. 300%, ಬಿ 400%, ಸಿ 1500%, ಡಿ 1600%. ಗೊತ್ತಿದ್ದವರು ಆನ್ಸರ್ನ ಕಮೆಂಟ್ ಮಾಡಿ, ನಾನು ಇಲ್ಲಿ ಕಮೆಂಟ್ಸ್ ನೋಡ್ತೀನಿ ನಾನು. ಓಕೆ, ಒಂದು ವೃತ್ತದ ತ್ರಿಜ್ಯವನ್ನು 3 ಪಟ್ಟು ಮಾಡಿದರೆ ವಿಸ್ತೀರ್ಣದಲ್ಲಾಗುವ ಪ್ರತಿಶತ ಹೆಚ್ಚಳ ಎಷ್ಟು? ಲೆಟ್ ಅಸ್ ಸಿ. ನೋಡಿ, ಮೊದಲು ಏನಾಗ್ತದೆ? ಒಂದು ವೃತ್ತವನ್ನು ನೋಡೋಣ.
ಇದು ಆರ್ ಇರ್ತದ. ಆರ್ ಕಾಣಿಸ್ತಾ ಇದೆಯಲ್ಲ, ಆರ್ ಇರ್ತದ. ಆರ್ ಇದ್ದಾಗ ಇದರ ವಿಸ್ತೀರ್ಣ ಏನಾಗ್ತದೆ, ಪೈ ಆರ್ ಸ್ಕ್ವೇರ್. ಈಗ ಏನಾಗ್ತದೆ, ಇದು ಆರ್ 3 ಟೈಮ್ಸ್ ಆಗ್ತದೆ, 3r ಆಗ್ತದೆ. ಇದು 3r ಆದಾಗ ಏನಾಗ್ತದೆ, ಪೈ ಕಂಪಲ್ಸರಿ ಬ್ರಾಕೆಟ್ ಹಾಕ್ಬೇಕು, ಕಂಪಲ್ಸರಿ ಬ್ರಾಕೆಟ್ ಹಾಕ್ಬೇಕು. 3r ಸ್ಕ್ವೇರ್ ಆದಾಗ 3 into 3 9 pi r ಸ್ಕ್ವೇರ್, 9 pi r ಸ್ಕ್ವೇರ್, 9 pi r ಸ್ಕ್ವೇರ್. ಓಕೆ, ಸೊ ಇದಕ್ಕಿಂತ ಅದು ಎಷ್ಟು ಪಟ್ಟು ದೊಡ್ಡದಿದೆ, 8 ಪಟ್ಟು ದೊಡ್ಡದಿದೆ. ಇದು ಪೈ ಆರ್ ಸ್ಕ್ವೇರ್ ಇದೆ, ಅದು 9 pi r ಸ್ಕ್ವೇರ್ ಇದೆ. ಸೊ 8 ಪಟ್ಟು ದೊಡ್ಡದಾಯ್ತು. 8 ಪಟ್ಟು ದೊಡ್ಡದು ಅಂದ್ರೆ 800%. 800%. ಇಲ್ಲಿ ಯಾವುದೋ ಆಪ್ಷನ್ ಇಲ್ಲಲ್ಲ, ಸೊ ಒಂದು 800 ಮಾಡ್ತೀನಿ ನಾನಿಲ್ಲಿ, ಒಂದು 800 ಮಾಡ್ತೀನಿ. ಸೊ 800%, 800% ಇನ್ಕ್ರೀಸ್ ಅಂದ್ರೆ ಉತ್ತರ ಬಿ ಆಯ್ತು. ಉತ್ತರ ಏನಾಯ್ತು, ಬಿ ಆಯ್ತು. ಸೊ ಒಂದು ವೃತ್ತದ ತ್ರಿಜ್ಯವನ್ನ 3 ಪಟ್ಟು ಮಾಡಿದ್ರೆ ಅದರ ವಿಸ್ತೀರ್ಣದಲ್ಲಿ 800% ಹೆಚ್ಚಳ ಆಗ್ತದೆ. ಕ್ವಿಕ್ಲಿ ಬರ್ಕೊಂಡ್ಬಿಡಿ. ಇದು ಪೊಲೀಸ್ ಕಾನ್ಸ್ಟೇಬಲ್, ಆಲ್ಸೋ ಫಾರ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಗೆ ಗಣಿತವನ್ನು ನಾನು ಹೇಳ್ತಾ ಇದ್ದೇನೆ. ಇವತ್ತು ನಾನು ವಿಸ್ತೀರ್ಣಗಳನ್ನ ಹೇಳ್ತಾ ಇದ್ದೇನೆ. ಅದೇ ಈಗ ಮುಂದಿನ ಲೆಕ್ಕ 4 ಪಟ್ಟು ಮಾಡಿದ್ರೆ ಏನಾಗ್ತದೆ ನೋಡೋಣ. 4 ಪಟ್ಟು ಮಾಡಿದರೆ ಮುಂದಿನ ಪ್ರಶ್ನೆ ಇದು. ಆಪ್ಷನ್ಸ್ ಚೇಂಜ್ ಮಾಡ್ತೀನಲ್ಲ, ಇದನ್ನ ನೀವೇ ಮಾಡಿ ಆನ್ಸರ್ ಹೇಳಿ ನೋಡೋಣ. ನಾನೀಗ 2 ಲೆಕ್ಕಗಳನ್ನು ಬಿಡಿಸಿದೆ, ಈ ಲೆಕ್ಕವನ್ನು ನೀವೇ ಮಾಡಿ ಹೇಳಿ. ಓದಿ ಹೇಳ್ತೀನಿ ನೋಡ್ರಿ. ಒಂದು ವೃತ್ತದ ತ್ರಿಜ್ಯವನ್ನು 4 ಪಟ್ಟು ಮಾಡಿದರೆ ವಿಸ್ತೀರ್ಣದಲ್ಲಾಗುವ ಪ್ರತಿಶತ ಹೆಚ್ಚಳ ಎಷ್ಟು? ಆಪ್ಷನ್ಸ್ ಆರ್ 300%, 900%, 1500% and 1600%. ಪ್ಲೀಸ್ ಕ್ಯಾಲ್ಕುಲೇಟ್ ಅಂಡ್ ಕಮೆಂಟ್ ದಿ ಆನ್ಸರ್. ಓಕೆ, ನೋಡೋಣ, ಮಾಡಿ ನೋಡೋಣ. ಇದನ್ನ ಮಾಡಿ ನೋಡೋಣ. ಒಂದು ವೃತ್ತದ ತ್ರಿಜ್ಯವನ್ನು 4 ಪಟ್ಟು ಮಾಡಿದರೆ ವಿಸ್ತೀರ್ಣದಲ್ಲಾಗುವ ಪ್ರತಿಶತ ಹೆಚ್ಚಳ ಎಷ್ಟು? ಪ್ರತಿಶತ ಹೆಚ್ಚಳ ಎಷ್ಟು? ಮಾಡಿ ನೋಡೋಣ ಇದನ್ನ. ಮಾಡಿ ಆನ್ಸರ್ ಕಮೆಂಟ್ ಮಾಡಿ. ಓಕೆ, ನಾನೇ ಮಾಡ. ಸರಿ, ಮೊದಲು ಒಂದು ಸರ್ಕಲ್ ಇರ್ತದೆ. ಆರ್ ಇದ್ರೆ ಏನಾಗ್ತದೆ, ಪೈ ಆರ್ ಸ್ಕ್ವೇರ್, ಪೈ ಆರ್ ಸ್ಕ್ವೇರ್. ಈಗ ಅದು ತ್ರಿಜ್ಯ 4 ಪಟ್ಟಾಯ್ತು, ಇದು 4r ಆಯ್ತು. 4r ಅಂದ್ರೆ 5 into 4r ಸ್ಕ್ವೇರ್, ಬ್ರಾಕೆಟ್ ಕಂಪಲ್ಸರಿ ಹಾಕಬೇಕು. 4 4 6, 4 16 ಪೈ ಆರ್ ಸ್ಕ್ವೇರ್. ಸೊ ಇದಕ್ಕಿಂತ ಇದು ಅದು ಎಷ್ಟು ಪಟ್ಟು ದೊಡ್ಡದಿದೆ? 15 ಪಟ್ಟು. ಇದು 1 ಇದೆ, ಇದು 16 ಇದೆ, ಅಂದ್ರೆ 15 ಪಟ್ಟು ದೊಡ್ಡದಿದೆ. 15 ಪಟ್ಟು ದೊಡ್ಡದು. 15 ಪಟ್ಟು ದೊಡ್ಡದು ಅಂದ್ರೆ ಪರ್ಸೆಂಟೇಜ್ ಅಲ್ಲಿ ಏನ್ ಹೇಳಿನಿ? 1500%. 1500%. ಸೊ ಸಿ ಇಸ್ ದ ಆನ್ಸರ್ ಹಿಯರ್. ಅಂದರೆ ಒಂದು ವೃತ್ತದ ತ್ರಿಜ್ಯವನ್ನು 4 ಪಟ್ಟು ಮಾಡಿದರೆ ಅದರ ವಿಸ್ತೀರ್ಣದಲ್ಲಾಗುವ ಬದಲಾವಣೆ, ವಿಸ್ತೀರ್ಣದಲ್ಲಾಗುವ ಹೆಚ್ಚಳ 1500%. ಓಕೆ, ಬರ್ಕೊಂಡ್ಬಿಡಿ ಬಿಡ್ಲಿ. ಒಂದು ವೃತ್ತ ತ್ರಿಜ್ಯವನ್ನು 4 ಪಟ್ಟು ಮಾಡಿದರೆ ಅದರ ವಿಸ್ತೀರ್ಣದಲ್ಲಾಗುವ ಪ್ರತಿಶತ ಹೆಚ್ಚಳ 1500% ಆಗ್ತದೆ. 1500% ಆಗ್ತದೆ.
ಈಗ ಅರ್ಧ ಮಾಡಿದ್ರೆ ಏನಾಗ್ತದೆ, ಒಂದು ವೃತ್ತದ ತ್ರಿಜ್ಯವನ್ನ ಅರ್ಧ ಮಾಡಿದ್ರೆ ಏನಾಗ್ತದೆ ಅದನ್ನು ನೋಡೋಣ. ಇಂತಹ ಪ್ರಶ್ನೆಗಳು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು PC ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿ ಇವೆ ಇಂಥವು. ಓಕೆ, ಕಾಣಿಸ್ತಾ ಇದೆಯಲ್ಲ? ಇದನ್ನ ನೀವೇ ಮಾಡಿ ಹೇಳ್ತೀರಾ? ಒಂದು ವೃತ್ತದ ತ್ರಿಜ್ಯವನ್ನು ಅರ್ಧ ಮಾಡಿದರೆ ವಿಸ್ತೀರ್ಣದಲ್ಲಿ ಆಗುವ ಪ್ರತಿಶತ ಎಷ್ಟು ಕಡಿಮೆ ಆಗುತ್ತದೆ? ವಿಸ್ತೀರ್ಣದಲ್ಲಿ ಪ್ರತಿಶತ ಎಷ್ಟು ಕಡಿಮೆ ಆಗುತ್ತದೆ? ಇದನ್ನ ನೀವೇ ಮಾಡಬೇಕು. ಓಕೆ, ವಿಸ್ತೀರ್ಣದಲ್ಲಿ ಎಷ್ಟು ಕಡಿಮೆ ಆಗುತ್ತದೆ? ಇದನ್ನ ಮಾಡಿ. ಒಂದು ವೃತ್ತದ ತ್ರಿಜ್ಯವನ್ನು ಅರ್ಧ ಮಾಡಿದರೆ ವಿಸ್ತೀರ್ಣದಲ್ಲಿ ಪ್ರತಿಶತ ಎಷ್ಟು ಕಡಿಮೆ ಆಗುತ್ತದೆ? ಇದನ್ನ ಆನ್ಸರ್ ಮಾಡಿ, ಕ್ಯಾಲ್ಕುಲೇಟ್ ಮಾಡಿ, ಆನ್ಸರ್ನ ಕಮೆಂಟ್ ಮಾಡಿ. ಓಕೆ, ಒಂದು ವೃತ್ತದ ತ್ರಿಜ್ಯವನ್ನು ಅರ್ಧ ಮಾಡಿದರೆ ವಿಸ್ತೀರ್ಣದಲ್ಲಿ ಪ್ರತಿಶತ ಎಷ್ಟು ಕಡಿಮೆ ಆಗ್ತದೆ? ಒಂದು ವೃತ್ತದ ತ್ರಿಜ್ಯವನ್ನು ಅರ್ಧ ಮಾಡಿದ್ರೆ ವಿಸ್ತೀರ್ಣದಲ್ಲಿ ಎಷ್ಟು ಕಡಿಮೆ ಆಗ್ತದೆ? ಓಕೆ, ಲೆಟ್ ಅಸ್ ಸೀ. R ಇದೆ ಮೊದಲು, πr². ಇದು ಸೂತ್ರ. ಈಗ ಏನಾಗ್ತದೆ, R ಇದ್ದು ಚಿಕ್ಕದಾಗ್ತದೆ. ಈಗ r/2 ಆಗ್ತದೆ. r/2 ರೇಡಿಯಸ್ r/2 ಆಯ್ತು. ಅವಾಗ ಈ r/2 ಬ್ರಾಕೆಟ್ ಹಾಕಬೇಕು. ಅಂದ್ರೆ πr², ಈ r ಅನ್ನು ಸ್ಕ್ವೇರ್ ಮಾಡಬೇಕು, ಈ 2 ಅನ್ನು ಸ್ಕ್ವೇರ್ ಮಾಡಬೇಕು. 2 ಸ್ಕ್ವೇರ್ ಎಷ್ಟು? 4. ಅಂದ್ರೆ 4. ನೋಡಿ, ಇದು πr² ಇದೆ, ಅದು πr²/4 ಇದೆ. ಇದು ₹1 ಇದ್ದಂಗ, ಅದು 4 ಇದ್ದಂಗ. ಇದು ₹1 ಇದ್ದಂಗ, ಅದು 4 ಇದ್ದಂಗ. ಗೊತ್ತಾಯ್ತಾ? πr² ಇದೆ, ಇದು πr²/4 ಇದೆ. ಇದು 4 ಇದ್ದಂಗ, ಇದು ₹1 ಇದ್ದಂಗ. ಓಕೆ, ಸೊ ವಾಟ್ ಈಸ್ ದ ಚೇಂಜ್? ಇದರ 4 ಪಟ್ಟು ಇದೆ. ಅಂದ್ರೆ ಎಷ್ಟು ಪರ್ಸೆಂಟ್ ಕಡಿಮೆ ಆಯ್ತು? 7. ಇದು 25% ಅಲ್ಲಿ ಬರೀ ಇದು 100% ಇದ್ದಾಗ ಇದು ಬರೀ 25% ಇದೆ. ಅಂದ್ರೆ ಎಷ್ಟು ಕಡಿಮೆ ಆಯ್ತು? 75% ಕಡಿಮೆ ಆಯ್ತು. 75% ಕಡಿಮೆ ಆಯ್ತು. ಸೊ ಒಂದು ವೃತ್ತದ ತ್ರಿಜ್ಯವನ್ನ 50% ಮಾಡಿದ್ರೆ ಅದರ ವಿಸ್ತೀರ್ಣದಲ್ಲಿ 75% ರಿಡಕ್ಷನ್ ವಿಲ್ ಬಿ ದೇರ್ ಇನ್ ಇಟ್ಸ್ ಏರಿಯಾ. ಕ್ವಿಕ್ಲಿ ಬರ್ಕೊಂಡ್ಬಿಡಿ ಇದನ್ನು. ಗೊತ್ತಾಯ್ತಾ? ಇನ್ನು ಒಂದಿಷ್ಟು ಘಾತಾಂಕಗಳ ಮೇಲೆ ಹೇಳ್ತೀನಿ. ಘಾತಾಂಕಗಳ ಮೇಲೂ ಸಹಿತ ಪ್ರಶ್ನೆಗಳು ಬಂದಿವೆ. ಘಾತಾಂಕಗಳ ಬಗ್ಗೆ ಸ್ವಲ್ಪ ಹೇಳ್ತೀನಿ, ನೋಡ್ಕೊಳ್ಳಿ. ಈಗ ಸ್ಪರ್ಧಾರ್ಥಿಗಳೇ, ಈ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು PC ಪರೀಕ್ಷೆಯಲ್ಲಿ ಕೆಲವೊಮ್ಮೆ ಘಾತಾಂಕಗಳ ಮೇಲೆ ಪ್ರಶ್ನೆಯನ್ನ ಕೇಳಿದ್ದಾನೆ. ಓಕೆ, ಇದರ ಮೇಲೆ ಕೇಳಿದ್ದಾನೆ. ನಾನೀಗ ಮ್ಯಾಥ್ಸ್ ಫಾರ್ ಪೊಲೀಸ್ ಕಾನ್ಸ್ಟೇಬಲ್ ಆಸ್ ವೆಲ್ ಆಸ್ ಫಾರ್ ದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬಗ್ಗೆ ಹೇಳ್ತಾ ಇದ್ದೇನೆ. ಘಾತಾಂಕಗಳ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾನೆ. ಘಾತಾಂಕದಲ್ಲಿ ಒಂದು ಅತಿ ಮಹತ್ವದ ಒಂದು ವಿಷಯ ಏನಂದ್ರೆ, ಯಾವುದೇ ಸಂಖ್ಯೆಯ ಘಾತ 0 ಆಗಿದ್ದರೆ ಉತ್ತರ 1.
100 to the power 0 is 1. 10 to the power 0 is 1. 8 to the power 0 is 1. X to the power 0 is 1. A to the power 0 is 1. Whatever may be the number, if the power is 0, the answer will be 1. Okay? So, ಇದನ್ನ ನೆನಪಲ್ಲಿ ಇಟ್ಕೊಂಡು ನಾವು ಒಂದಿಷ್ಟು ಲೆಕ್ಕವನ್ನ ನಾವು ಬಿಡಿಸೋಣ. ಓಕೆ? ಈಗ ಇಂತಹ ಒಂದು ಪ್ರಶ್ನೆ PC ಪರೀಕ್ಷೆಯಲ್ಲಿ ಕೇಳಿದ್ರು. ಇದೇ ಪ್ರಶ್ನೆ ಅಂತಲ್ಲ, ಇಂತಹದೇ ಪ್ರಶ್ನೆ. ಓಕೆ, ಇಂತಹ ಪ್ರಶ್ನೆ ಕೇಳಿದ್ರು. ಈ ಬರೀತೀನಲ್ಲ ಅಂತ ಪ್ರಶ್ನೆ ಕೇಳಿದ್ರು. ಇದರ ಉತ್ತರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರು. 9 to the power 22, 9 to the power -8, 9 to the power 10, 9 to the power -24. ಇಂತಹ ಪ್ರಶ್ನೆ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎರಡಕ್ಕೂ ಸಹಿತ ಈ ಘಾತಾಂಕದ ಮೇಲೆ ಲೆಕ್ಕಗಳು ಬರ್ತವೆ. ಓಕೆ, ಒಂದು ಸೂತ್ರ ಇದೆ. a to the power m into a to the power n is equal to a to the power m plus n. ಇವೆರಡರ ಮಧ್ಯೆ ಗುಣಾಕಾರ ಇದ್ದಾಗ ಈ ಘಾತಾಂಕಗಳನ್ನು ಕೂಡಿಸಬೇಕು. ಸಿಂಪಲ್. ದಯವಿಟ್ಟು 6ನೇ ತರಗತಿಯಿಂದ 10ನೇ ತರಗತಿಯ ಸರ್ಕಾರಿ ಪಠ್ಯ ಪುಸ್ತಕಗಳನ್ನು ನೋಡಿ, ಇವೆಲ್ಲ ಸಿಗ್ತಾವ ನಿಮಗೆ. ಓಕೆ, ಸರಿ. ಇದು ಆನ್ಸರ್ ನಿಮ್ಮ ಕಮೆಂಟ್ ನೋಡ್ತಾ ಇದ್ದೀನಿ. ಇಲ್ಲಿ ಏನಾಗ್ತದೆ, ಘಾತಾಂಕಗಳನ್ನ ನಾವೇನ್ ಮಾಡಬೇಕು, ಪ್ಲಸ್ ಇದ್ರೆ ಕೂಡಿಸ್ಕೋಬೇಕು, ಮೈನಸ್ ಇದ್ರೆ ಕಳಿಬೇಕು. ಓಕೆ, ಈಗ 9 22 ಇಲ್ಲಿ 22 -8 ಪ್ಲಸ್ 10 -24. 22ರಲ್ಲಿ 8 ಹೋದ್ರೆ 14. 14 ಹೊತ್ತು 24. 24ರಲ್ಲಿ 24 ಹೋದ್ರೆ 0. ಅಂದ್ರೆ 9 ಘಾತ 0. 9 ಘಾತ ಯಾವುದೇ ಸಂಖ್ಯೆ ಘಾತಾಂಕ 0 ಇದ್ರೆ ಉತ್ತರ 1. ಉತ್ತರ 1. ಸೊ ಇಂತಹ ಪ್ರಶ್ನೆ ಬಂದಿದೆ, ದಯವಿಟ್ಟು ಬರ್ಕೊಂಡ್ಬಿಡಿ. ಓಕೆ, ಮುಂದಿನ ಪ್ರಶ್ನೆ. 2 to the power 8 into 2 to the power 10 into 2 to the power -18 into 2 to the power 3. ಇದೊಂದು ಪ್ರಶ್ನೆ. ಈಗ ಇವೆಲ್ಲ ಸೇಮ್ ಇರೋದ್ರಿಂದ ಘಾತಾಂಕಗಳನ್ನು ನಾವು ಕೂಡಿಸ್ಕೋಬೇಕು ಅಥವಾ ಕಳಿಬೇಕು. ಚಿಹ್ನೆ ಯಾವ್ದಂತ ಅದು 8 ಪ್ಲಸ್ 10, ಇದು 18 ಪ್ಲಸ್ 3. 8 ಇದು 10 -18 3. 8 ಪ್ಲಸ್ 10 18, 18 0 ಪ್ಲಸ್ 3 ಅಂದ್ರೆ 2 to the power 3. 2 to the power 3 ಅಂದ್ರೆ 2 into 2 into 2 ಅಂದ್ರೆ 8. ಇದರ ಉತ್ತರ 8. 8 is the answer here. 8 is the answer. ಸೊ ಇಷ್ಟಾದ್ರೆ ಇಲ್ಲಿ ಅಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾನೆ ABCD. 8 ಯಾವ್ದು ಇರ್ತದೆ ಅದಕ್ಕೆ ನಾವು ಟಿಕ್ ಮಾಡಬೇಕು. ಓಕೆನಾ, ಬರ್ಕೊಂಡ್ಬಿಡಿ. ಇಂತಹ ಅಂದ್ರೆ ಘಾತಾಂಕದ ಮೇಲೂ ಸಹಿತ ಪ್ರಶ್ನೆಗಳು ಬಂದಿವೆ. ಘಾತಾಂಕದ ಮೇಲೂ ಸಹಿತ ಪ್ರಶ್ನೆಗಳು ಬಂದಿವೆ. ಮುಂದಿನ ಪ್ರಶ್ನೆ. 10 to the power 710 divided by 10 to the power 708. ಈಗ ಇದು ಈಗೇನ್ ಮಾಡ್ಬೇಕಂದ್ರೆ ಒಂದು ಸೂತ್ರ ಇದೆ. a to the power m divided by a to the power m is equal to a to the power m minus n.
ಎ ಅಂದ್ರೆ 10 ಇಲ್ಲಿ, ಎಂ ಅಂದ್ರೆ 710, ಎನ್ ಅಂದ್ರೆ 708. ಸಾಲ್ವ್ ಮಾಡೋಣ. ಸೊ 10 710ರಲ್ಲಿ 708 ಕಳಿಬೇಕು. 708 ಕಳಿಬೇಕು ಅಂದ್ರೆ 10 ಟು ದಿ 710ರಲ್ಲಿ 708 ಹೋದ್ರೆ ಎಷ್ಟು? 2. 10 ಟು ದಿ ಪವರ್ 2. 10 ಟು ದಿ ಪವರ್ 2 ಅಂದ್ರೆ 10 into 10 ಅಂದ್ರೆ ಆನ್ಸರ್ ಇಸ್ 100 is the answer here. 100 is the answer. 100 is the answer here. ಸೊ ಇಷ್ಟು ದೊಡ್ಡ ಸಂಖ್ಯೆ ನೋಡಿದ ತಕ್ಷಣ ಗಾಬರಿ ಆಗಬಾರ್ದು. ಯಾವಾಗಲೂ ಬಾಳ್ ಲೆಂಗ್ದಿ ವರ್ಕ್ ಕೊಟ್ಟಿರಂಗಿಲ್ಲ, ಟ್ರಿಕ್ಕಿ ವರ್ಕ್ ಕೊಟ್ಟಿರ್ತಾರೆ. ಓಕೆ, ನಾನು ಇನ್ನಷ್ಟು ಶೇಕಡ ಮೇಲೆ ಇನ್ನಷ್ಟು ಸಾಲ್ವ್ ಮಾಡ್ತೇನೆ, ಅನುಪಾತಗಳನ್ನ ಹೇಳ್ತೇನೆ, ಇನ್ನಷ್ಟು ವಿಸ್ತೀರ್ಣಗಳನ್ನು ಹೇಳ್ತೇನೆ. ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬೇಕಾಗ್ತಕ್ಕಂಥ ಮ್ಯಾಥಮೆಟಿಕ್ಸ್ ಮೇಲೆ 8 ಕ್ವಶನ್ ಕೇಳಿದ್ದಾರೆ ಹಿಂದೆ. ಮೆಂಟಲ್ ಎಬಿಲಿಟಿ ಬಿಟ್ಟು ಮ್ಯಾಥಮೆಟಿಕ್ಸ್ ಮೇಲೆ 7ರಿಂದ 8 ಪ್ರಶ್ನೆಗಳು ಬರ್ತಾ ಇವೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಆದ್ರೆ ತುಂಬಾ ನೀವು ಮ್ಯಾಥಮೆಟಿಕ್ಸ್ ಅನ್ನ ಸಾಲ್ವ್ ಮಾಡಬೇಕು. ಯಾಕಂದ್ರೆ ಸಾಮಾನ್ಯವಾಗಿ ಇತಿಹಾಸವನ್ನು ಎಲ್ಲರೂ ಆನ್ಸರ್ ಮಾಡ್ತಾರೆ, ಭೂಗೋಳ ಮಾಡ್ತಾರೆ, ಆದ್ರೆ ಮ್ಯಾಥ್ಸ್ ಯಾರು ಮಾಡ್ಬಿಡ್ತೀರಿ ಅವರು ಸಿಲೆಕ್ಷನ್ ಆಗೋ ಚಾನ್ಸ್ ಜಾಸ್ತಿ ಇರ್ತದೆ. ಹಾಗಂತ ಅದನ್ನು ನಿಗ್ಲೆಕ್ಟ್ ಮಾಡಬಾರ್ದಂತಲ್ಲ, ಅದನ್ನು ಓದ್ಕೋಬೇಕು, ಇತಿಹಾಸನೂ ಓದಲೇಬೇಕು. ಬಟ್ ಮ್ಯಾಥ್ಸ್ ನ ಸಾಲ್ವ್ ಮಾಡಬೇಕು ಪೆನ್ ಅಂಡ್ ಪೇಪರ್ ತಗೊಂಡು. ಶರಣಾರ್ಥಿಗಳು.